ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲೆಗಡುಬು ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ಯಾವ ಥರ ಚಪಾತಿಗೆ ನಾದಿಟ್ಟು ಅದೇ ಥರ ನಾದ್ಕೊಂಡು ಈ ಥರ ಕಡುಬನ್ನ ಮಾಡ್ತಾಯಿದ್ದೀನಿ. ಕಡುಬಂತೂ ತುಂಬಾ ಸಾಫ್ಟ್ ಆಗಿರುತ್ತೆ. ದಿನಾಲೂ ಚಪಾತಿ ತಿಂದು ಬೇಜಾರಾದವ್ರಿಗೆ ಈ ಕಡುಬು ಒಂಚೂರು ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಇವಾಗ ನಾನು ಚಪಾತಿಗೆ ಯಾವ ಥರ ಹಿಟ್ಟು ನಾದ್ತಾರೋ ಅದೇ ಥರ ಉಪ್ಪನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ತಾಯಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ತಡ್ಕ ಕೊಡಲಾರ್ದಿರೋ ದಾಲ್ ಅಂತೀವಲ್ಲ, ಅಂದರೆ ಸಪ್ಪನ ಬೇಳೆ ಮತ್ತು ಉಳ್ಳಾಗಡ್ಡಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನಾನು ಹಿಟ್ಟನ್ನ ನಾದಿ ಒಂದು ಹಾಫ್ ಆನ್ ಅವರ್ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಎಷ್ಟೊತ್ತು ಹಿಟ್ಟು ನಾದಿಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈ ಥರ ಹಿಟ್ಟನ್ನ ಕರೆಕ್ಟಾಗಿ ಮಿದ್ದು ಒಂದು ಹಾಫ್ ಆನ್ ಅವರ್ ಬಿಡ್ತಾಯಿದ್ದೀನಿ. ಇವಾಗ ಒಂದು ತವೆಯಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಹೆಸರು ಬರೋವರೆಗೂ, ಅಂದರೆ ನೀರು ಕುದಿಯೋವರೆಗೂ ಈ ಕಡುಬು ಮಾಡೋಕ್ಕೆ ಬರಲ್ಲ. ಯಾವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಆವಾಗ ಈ ಥರದ್ದೊಂದು ನಾನು ಜಿಬ್ಲಿಕ್ ಅಂತೀವಲ್ಲ ಅದನ್ನು ಇಟ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಇಲ್ಲ ಅನ್ನೋರು ಜೋಳದ ರವದಿ ಕೂಡ ಮಾಡ್ಕೋಬೋದು, ಅಥವಾ ಜರಡಿ ಕೂಡ ಇಟ್ಕೊಂಡ್ರು ಕಡುಬು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿರಿ, ಹಾಫ್ ಆನ್ ಅವರ್ ಆದ ನಂತರ ಗೋಧಿ ಹಿಟ್ಟನ್ನ ಚಪಾತಿ ಯಾವ ಥರ ರೋಲ್ ಮಾಡಿ ತೊಗೋತೀವೋ ಅದೇ ಥರ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತಳ್ಳಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ದಪ್ಪ ಆಗಬಾರ್ದು. ಹಾಗಾಗಿ ತಳ್ಳಗೆ ಲಟ್ಟಿಸ್ಕೊಬೇಡಿ. ಚಪಾತಿಗೆ ಯಾವ ಥರ ಲಟ್ಟಿಸ್ಕೊಳ್ತಾರೋ ಅದೇ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸೈಜ್ ಸಣ್ಣದಾಗಿರಲಿ ಅಷ್ಟೇ. ನೀವು ಜರಡಿ ಮೇಲೆ ಕೂಡ ಈ ಥರ ಕಡುಬನ್ನ ಮಾಡ್ಕೋಬೋದು. ಜೋಳದ ರವದಿ ಅಂತೀವಲ್ಲ ಅದ್ರ ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಕಡೆ ಜೋಳದ ರವದಿ ಇಲ್ಲದ ಕಾರಣಕ್ಕೆ ನಾನು ಈ ಜಿಬ್ಲಿಕ್ನ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಲೈಟಾಗಿ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿ ಹಂಚಿನಲ್ಲಿ ನೀರು ಕುದೀತಾ ಇರಬೇಕು. ನೀರು ಕುದೀತಾ ಇರುವಾಗ ಈ ಚಪಾತಿನ ಒಯ್ದು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹಾಕಿ ಸ್ವಲ್ಪ 1-2 ನಿಮಿಷ ಬಿಟ್ಟರೆ ಸಾಕು, ಕಂಪ್ಲೀಟಾಗಿ ಕುದ್ದಿರುತ್ತೆ. ಮೇಲ್ಗಡೆ ಈ ಥರ ಮುಚ್ಚಬೇಕಾಗುತ್ತೆ. ಹಬೆಯಿಂದ ಪೂರ್ತಿಯಾಗಿ ಬೇಯ್ದಿರೋದು ನಮಗೆ ಮೇಲ್ಗಡೆಯಿಂದ ತೆಗೆದಾಗ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗಿರುತ್ತೆ. ಆವಾಗ ಕಂಪ್ಲೀಟಾಗಿ ಕಡುಬು ರೆಡಿ ಆಗಿರುತ್ತೆ. ಮತ್ತು ಈ ಕಡುಬಿಗೆ ಕಾಂಬಿನೇಷನ್ ಆಗಿ ನಾವು ಬೆಲ್ಲದ ಪಾಕ್ ಕೂಡ ತೊಗೋಬೋದು. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.